ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ನಾಡಿನ ಜನತೆಗೆ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕರುಣಿಸ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನಿಮ್ಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಬೇಗ ಬೇಗ ವಾಶ್ ಮಾಡ್ತೀನೋ. ಮಾಡು, ಚೆನ್ನಾಗಿ ಮಾಡು, ಕ್ಲೀನ್ ಮಾಡಪ್ಪ ಚೆನ್ನಾಗಿ. ಹಲೋ ಫ್ರೆಂಡ್ಸ್, ನೋಡಿ, ನಾವು ಆಯುಧ ಪೂಜೆಗೆ ಸಂಜು ಮತ್ತು ಚಿನ್ನು ಇಬ್ಬರು ಅವ್ರವ್ರ ಗಾಡಿಗಳನ್ನೆಲ್ಲನೂ ವಾಶ್ ಮಾಡ್ಕೊಳ್ತಿದ್ದಾರೆ. ಸಂಜು ಕಾರ್ ಮತ್ತು ಸ್ಕೂಟ್ರನ್ನ ನಾನು ವಾಶ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಚಿನ್ನು ನಾನು ಸೈಕಲ್ ಮತ್ತು ನನ್ನ ಕಾರ್ನ ನಾನೇ ವಾಶ್ ಮಾಡ್ಕೊಳ್ತೀನಿ, ನಾನೇ ಮಾಡಬೇಕು ಅಂತ ಹಠ ಮಾಡ್ದೆ. ಸೊ ಸರಿ, ನೀನೇ ಮಾಡ್ಕೊಪ್ಪ ಅಂತ ಹೇಳ್ದೋ. ಅದಕ್ಕೆ ಅವನೇ ಮಾಡ್ಕೊಳ್ತಿದ್ದಾನೆ, ಕ್ಲೀನಾಗಿ ಮಾಡ್ಕೊಳ್ತಿದ್ದ. ಆಮೇಲೆ ಲಾಸ್ಟಲ್ಲಿ ಅವ್ರ ಅಪ್ಪನೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅವನದು ವೆಹಿಕಲ್ಸ್ಗೆಲ್ಲ ಕ್ಲೀನ್ ಮಾಡಿಕೊಟ್ರು. ಎಷ್ಟು ಹೇಳಿದ್ರು ಕೇಳೋದ, ಎಲ್ಲನೂ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ಲಾಸ್ಟ್ ಇಯರ್ ಇನ್ನೂ ಚಿಕ್ಕವನಿದ್ದ, ಬಟ್ ಆಗಲೂ ಅಷ್ಟೇ ನನ್ನ ಕಾರ್ನೆಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆಗಲೂ ಹಾಗೆ ಮಾಡ್ಕೊಳ್ತಿದ್ದ. ಈ ಸಲನೂ ಅವನೇ ಮಾಡ್ಕೊಳ್ತಿದ್ದಾನೆ. ಇವರಿಬ್ಬರು ಇವ್ರ ವೆಹಿಕಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಹೆಣ್ಮಕ್ಳು ಒಳಗಡೆ ನಮಗೆ ಬೇರೆ ಕೆಲಸ ಇರುತ್ತಲ್ಲ. ಸೊ ನಾನು ಒಳಗಡೆ ಫ್ರಿಡ್ಜು, ಟಿ ವಿ, ವಾಷಿಂಗ್ ಮಿಷಿನ್, ಹಾಗೆ ಮಿಕ್ಸಿ, ಫ್ಯಾನು ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೆ. ಇವರಿಬ್ಬರು ಇದನ್ನು ಮಾಡ್ಕೊಳ್ತಾಯಿದ್ರು. ಗಂಡು ಮಕ್ಳಿಗೆ ಅಷ್ಟಲ್ವಾ, ಬರೀ ವೆಹಿಕಲ್ಸು ಅದು ಇದು ಅಂತ ಅವ್ರು ಕ್ಲೀನ್ ಮಾಡ್ತಿರ್ತಾರೆ. ಹೆಣ್ಮಕ್ಳು ಒಳಗಡೆ ಇರೋ ಅಂಥದ್ದನ್ನೆಲ್ಲ ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ. ಸೊ ನಮ್ಮ ಮನೇಲೂ ಹಾಗೆ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಇವರಿಬ್ಬರು ವೆಹಿಕಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಇವಾಗ ಎಲ್ರದ್ದು ಸ್ನಾನ ಆಗಿ ರೆಡಿ ಆದ್ವಿ. ಇವಾಗ ಸಂಜು ವೆಹಿಕಲ್ಸ್ಗೆ ಕಟ್ಟೋಕ್ಕೆ ಅಂತ ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ತಿದ್ರು. ಹಾಗೆ ನಾನು ದೇವ್ರ ಮನೆಯೆಲ್ಲನೂ ರೆಡಿ ಮಾಡ್ತಾಯಿದ್ದೆ. ಚಿನ್ನು ಹೊರಗಡೆ ಆಟ ಆಡ್ತಾಯಿದ್ದ. ಆಯುಧ ಪೂಜೆ ಅಂದಮೇಲೆ ಮನೇಲಿರೋಂಥ ಆಯುಧಗಳೆಲ್ಲನೂ ನಾವೂ ಪೂಜೆ ಮಾಡಬೇಕಿರುತ್ತೆ. ಸೊ ನಾನು ನನ್ನ ಹತ್ರ ಇರೋಂಥ ನೈಫ್ಗಳೆಲ್ಲನೂ ವಾಶ್ ಮಾಡಿ ಇಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ. ಸಂಜು ಮತ್ತು ಚಿನ್ನು ಇಬ್ಬರೂ ಆಚೆ ವೆಹಿಕಲ್ಸ್ಗೆಲ್ಲ ಕುಂಕುಮ ಇಡ್ತಿದ್ದಾರೆ. ಚಿನ್ನು ನಾನೇ ಇಡ್ತೀನಿ ಅಂತ ಕೇಳ್ತಿದ್ದ. ಅವ್ರ ಪಾಪ ಬೇಡ, ಕೈಯೆಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇಡ್ತಿದ್ದಾರೆ. ಹೊರಗಡೆ ಎಲ್ಲ ವೆಹಿಕಲ್ಸ್ಗೆ ಹೂವು ಹಾಕ್ಬಿಟ್ಟು ಬಂದು ಇಲ್ಲಿ ಒಳಗಡೆ ದೀಪ ಹಚ್ಚುತ್ತಾ ಇದ್ದೀನಿ. ದೀಪ ಹಚ್ಚಬೇಕಾದ್ರೆ ಯಾವಾಗಲೂ ಊದುಗಡ್ಡಿಯಿಂದ ದೀಪನ ಹಚ್ಚಬೇಕು. ಡೈರೆಕ್ಟ್ ಮ್ಯಾಚ್ ಬಾಕ್ಸಿಂದನೇ ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಯಾವಾಗಲೂ ಊದುಗಡ್ಡಿಲೇ ಹಚ್ಚೋದು. ಹಾಗೆ ಅಲ್ಲೇ ಎದುರುಗಡೆ, ದೇವ್ರ ಎದುರುಗಡೆನೇ ಆಯುಧಗಳೆಲ್ಲನೂ ಇಟ್ಟು ಆಯುಧಗಳಿಗೂ ಪೂಜೆ ಮಾಡ್ತಿದ್ದೀನಿ. ದೇವ್ರಿಗೆ ಯಾವಾಗಲೂ ತೆಂಗಿನಕಾಯಿ ಹೊಡಿಬೇಕಾದ್ರೆ ನೀರುಳಿಸ್ಬಿಟ್ಟು ಹೊಡಿಬೇಕು. ಆಯುಧ ಪೂಜೆಯಲ್ಲಿ ಆಯುಧಗಳಿಗೆ, ವಾಹನಗಳಿಗೆ, ವಸ್ತುಗಳಿಗೆ ಎಲ್ಲ ಏನಕ್ಕೆ ಪೂಜೆ ಮಾಡಬೇಕು ಅಂತಂದರೆ ಅದರಿಂದ ಎಲ್ಲ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅನಾಹುತ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆಲ್ಲ ನಾವು ಪೂಜೆ ಮಾಡಿ ಶಾಂತಿ ಕೊಡಬೇಕು.
ಇದರಿಂದ ಈ ಥರ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ಅದರಿಂದ ಎಲ್ಲ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಆದ್ದರಿಂದ ಈ ನವರಾತ್ರಿ ಟೈಮಲ್ಲಿ ಬರುವಂಥ ಆಯುಧ ಪೂಜೆಯಲ್ಲಿ ಎಲ್ಲ ಆಯುಧ ವಾಹನಗಳಿಗೆ ಪೂಜೆ ಮಾಡೋದು. ಪೂಜೆ ಎಲ್ಲ ಆದಮೇಲೆ ಒಂದು ನಿಂಬೆಹಣ್ಣನ್ನು ತಗೊಂಡು ದೇವರಿಗೆ ಮತ್ತು ಆಯುಧಗಳಿಗೆ ನೀವಳಿಸ್ಬಿಟ್ಟು ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೂ ಅರಿಶಿಣ ಕುಂಕುಮ ಹಚ್ಚಿ ಅದನ್ನು ನಮ್ಮ ಕೈನ ವಿರುದ್ಧವಾಗಿಟ್ಕೊಂಡು ಆ ಕಡೆ ಈ ಕಡೆ ಇಡಬೇಕು. ಈ ಥರ ಮಾಡೋದ್ರಿಂದ ಆಯುಧಗಳಿಗೆಲ್ಲ ಒಂದು ರೀತಿ ಶಾಂತಿ ಕೊಟ್ಟ ಹಾಗೆ ಆಗುತ್ತೆ. ಹಾಗೆ ವಾಹನಗಳ ಪೂಜೆಗೆ ನಾನು ಏನೆಲ್ಲ ಪೂಜೆ ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ನಿಂಬೆಹಣ್ಣು, ಎಲೆ, ಅಡಿಕೆ, ಹಾಗೆ ದೀಪ, ಹಾಗೆ ಸ್ವಲ್ಪ ಸ್ವೀಟ್ಸು, ಖಾರ, ಸ್ವಲ್ಪ ಅರಿಶಿಣ ಕುಂಕುಮ, ಅಕ್ಷತೆ, ಹಸಿ ನೂಲ್ಗೆ ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನು ಪೋಣಿಸಿಟ್ಕೊಂಡಿದ್ದೀವಿ. ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಇದನ್ನು ಕಟ್ಟುತ್ತಾರೆ. ಹೂವು, ಊದುಗಡ್ಡಿ, ಕರ್ಪೂರ, ಹಾಗೆ ಒಂದು ಚೊಂಬಿನಲ್ಲಿ ತುಂಬ ನೀರು ತೊಗೊಂಡು ಅದಕ್ಕೂ ಪೂಜೆ ಮಾಡಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಲಾಸ್ಟಲ್ಲಿ ನೇವಳ್ಸಿ ಹೊಡೆಯೋದಕ್ಕೆ ಅಂತ ಒಂದು ಬೂದುಗುಂಬಳಕಾಯಿನ ಹೋಲ್ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ, ಸ್ವಲ್ಪ ಅಕ್ಷತೆ ಹಾಗೆ ಕಾಯಿನ್ಸ್ನ ಹಾಕಿ ಇಟ್ಕೊಂಡಿದ್ದೀವಿ. ಈ ಥರ ಅದನ್ನು ಲಾಸ್ಟಲ್ಲಿ ನೇವಳ್ಸಿ ಹೊಡೆಯೋದ್ರಿಂದ ನಮ್ಮ ಗಾಡಿಗೆ ಒಂದು ಶಾಂತಿ ಸಿಕ್ಕಾಗುತ್ತೆ. ಹಾಗೆ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಲಾಸ್ಟಲ್ಲಿ ನೇವಳ್ಸಿ ಹೊಡಿಬೇಕು. ಬನ್ನಿ ಇವಾಗ ನಮ್ಮನೆ ಆಯುಧ ಪೂಜೆನ ನಾವು ಹೇಗೆಲ್ಲ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ಪೂಜೆ ಸಾಮಾನೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸಂಜು ಹೋಗಿ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿನ ಕಟ್ತಿದ್ದಾರೆ. ಪೂಜೆಗೆ ಮುಂಚೆ ಅದನ್ನು ಕಟ್ಟಬೇಕು, ಸೊ ಕಟ್ತಿದ್ದಾರೆ.
ಬೂದ್ ಕುಂಬಳಕಾಯಿನ ನೀಳಿಸಿ ಹೊಡೆಯುವಾಗ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಹೇಳ್ಕೊಂಡು ಹೊಡಿಬೇಕು. ಒಂದೇ ಸಲ ಅದು ಚೂರಾಗೋ ಥರ ಹೊಡಿಬೇಕು. ಅದಾದಮೇಲೆ ಅದ್ರ ಪೀಸ್ ಎಲ್ಲನೂ ವೀಲ್ಸ್ ಕೆಳಗಡೆ ಇಟ್ಟು ಅದನ್ನು ಗಾಡಿನ ಮೂವ್ ಮಾಡಬೇಕು. ಅದಕ್ಕೂ ಮುಂಚೆ ನಿಂಬೆಹಣ್ಣನ್ನು ಸಹ ಗಾಡಿಗೆಲ್ಲ ನೀವಳಿಸ್ಬಿಟ್ಟು ಎಲ್ಲ ವೀಲ್ಸ್ಗೂ ಒಂದೊಂದನ್ನು ಕೊಟ್ಟು ಗಾಡಿನ ಮೂವ್ ಮಾಡೋದ್ರಿಂದ ಗಾಡಿಗೆ ಏನೋ ಒಂದು ಶಾಂತಿ ಕೊಟ್ಟ ಹಾಗೆ ಆಗುತ್ತೆ. ನೀವು ನೋಡ್ತಿರ್ಬೋದು ಸಂಜುನು ಇಲ್ಲಿ ನಿಂಬೆಹಣ್ಣನ್ನೆಲ್ಲ ಎಲ್ಲ ಗಾಡಿಗಳಿಗೂ ನೀಳಿಸ್ತಿದ್ದಾರೆ. ನೀಳಿಸ್ಬಿಟ್ಟು ವೀಲ್ ಕೆಳಗಡೆ ಇಡ್ತಿದ್ದಾರೆ. ನೀವು ಸಹ ಆಯುಧ ಪೂಜೆಯಲ್ಲಿ ಇದೇ ಥರ ಮಾಡಿ. ಇದರಿಂದ ನಿಮ್ಮ ಗಾಡಿಗೂ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಲ್ಲ, ಹಾಗೆ ಒಂದು ಶಾಂತಿ ಸಿಕ್ಕ ಹಾಗೆ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ನಾವೇ ಸ್ವೀಟ್ ಎಲ್ಲ ತಿಂತಿದ್ದೀವಿ. ಸಂಜೆ ಮಕ್ಕಳೆಲ್ಲ ಬಂದಿದ್ದರು, ಅವ್ರಿಗೆ ಕೊಟ್ಟೆ. ಇವಾಗ ಯಾರೂ ಬಂದಿರಲಿಲ್ಲ, ಸೊ ನಾವೇ ತಿಂತಿದ್ದೀವಿ. ಇವಾಗ ನೋಡಿ ಚಿನ್ನು ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ಅವನ ಗಾಡಿನ ಫಸ್ಟು ಅವನೇ ಮೂವ್ ಮಾಡ್ತಿದ್ದಾನೆ. ಅವನೆಲ್ಲ ವೆಹಿಕಲ್ಸ್ನ ಒಂದೊಂದಾಗಿ ಮೂವ್ ಮಾಡ್ತಾ ಇದ್ದಾನೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಗಾಡಿನೂ ಮೂವ್ ಮಾಡಿದ್ವಿ, ಎಲ್ಲರೂ ಸ್ವೀಟ್ನೂ ತಿಂದ್ವಿ. ಹಾಗೆ ಕೆಲವು ಫೋಟೋಸ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಒಳಗಡೆ ಹೋದ್ವಿ. ಮನೆ ಒಳಗಡೆ ಹೋದ್ಮೇಲೆ ದೇವ್ರ ಮನೆ ಹತ್ರ ಹೋದೆ. ತುಂಬಾ ಖುಷಿ ಆಯಿತು, ಯಾಕಂದರೆ ದೇವ್ರ ಕಡೆಯಿಂದ ರೈಟ್ ಸೈಡಿಂದ ಹೂವು ಬಿದ್ದೋಗಿತ್ತು. ಸೊ ನೋಡಿಬಿಟ್ಟು ನನಗಂತೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ನೀವು ನೋಡ್ತಿರ್ಬೋದು ಬಲಗಡೆಗೇ ದೇವರು ವರ ಕೊಟ್ಟಿದ್ದೆ. ನಂಗೆ ಸಖತ್ ಖುಷಿ ಆಯಿತು. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂತ ತಿಂತಾಯಿದ್ದೀವಿ. ಟೊಮೊಟೊ ಬಾತ್ ಮಾಡಿದೆ. ಸ್ವೀಟ್ಸ್ ಏನು ಮಾಡಿರಲಿಲ್ಲ, ಮನೇಲೇ ಸ್ವೀಟ್ಸ್ ಇದ್ದಿದ್ದರಿಂದ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.